ನೀವು ಇಷ್ಟು 20,000 ಎಪಿಸೋಡ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10,000 ಸೀರೆ ಉಟ್ಕೊಂಡಿರಲ್ವಾ ನೀವು? ಇಲ್ಲ, ನಾನು ಬುದ್ಧಿವಂತೆ. ಹಾ, ನಾನು ನನ್ನ ಸುಮಾರು ಎಷ್ಟೋ ವರ್ಷದ ಸೀರೆಗಳು ಹಾಗೆ ಇಟ್ಟಿದ್ದೀನಿ. ಹಾ. ನನ್ನ ಹತ್ರ ಹೊಸ ಸೀರೆಗಳಿಗಿಂತ ಹಳೆ ಸೀರೆಗಳ್ದಾಗ ಗಂಟು ಜಾಸ್ತಿ ಇರೋದು, ಓ. ಮೇಲ್ಗಡೆ ಎಲ್ಲ ಇದೆ. ಅದನ್ನ ಇವಾಗ ಮತ್ತೆ ಉಪಯೋಗಿಸ್ತಾ ಇದ್ದೀನಿ ಹೊಸ ಸೀರಿಯಲ್ಗೆ. ಹಳೆ ಸೀರೆಗಳು ಬೇಕಾಗಿದ್ದವರು ಸಂಪರ್ಕಿಸಿ. ಏನು ಮತ್ತೆ ಯಾರ್ಯಾರು ಮತ್ತೆ ಇನ್ವೆಸ್ಟ್ ಮಾಡ್ತಾರೆ? ಹೌದೌದು. ಈಗಿನ ಹುಡುಗಿರು ಹೀಗ್ ಬರ್ತಾರೆ, ಸೀರಿಯಲ್ ಉಟ್ಕೋತಾರೆ. ನಾನು ಇಟ್ಟು ಏನ್ ಮಾಡ್ಲಿ? ನೀವು ನಮಗೆ ಡೋರ್ ತೆಗೆದಾಗ ಒಳ್ಳೆ ಸೀರೆ ಉಟ್ಕೊಂಡಿದ್ರಿ. ಯಾವಾಗ ನಮಗೆ ಡೋರ್ ತೆಗೆದ್ರಲ್ಲ ಎಂಟ್ರಿ, ಈಗಿನ ಹುಡುಗಿರ್ ತರ ಒಳ್ಳೆ ಜರಿ ಸೀರೆ ಅದು. ಈ ಸೀರೆ ಏನು ಚೆನ್ನಾಗಿತ್ತು. ಆ ಸೌಜನ್ಯ ಸ್ಟೋರ್ಸ್ ಅಷ್ಟು ಸಾಕು ಅಂತ ನಾವು ಉಟ್ಕೊಂಡಪ್ಪ. ನೀವೇ ತಾನು ಬೇಕು ಜಾಸ್ತಿ ಇದ್ದಿದ್ದು. ಎಷ್ಟು ಅಂಡರ್ ಎಸ್ಟಿಮೇಟ್. ಸೌಜನ್ಯ, ನಾನೀಗ ಹೇಳೋ ಬೇಡವೋ ಇದು ಸೀಕ್ರೆಟ್ನ? ಹೇಳಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಅವಳೇನು ಬೈತಾಳೋ ನಂಗೆ ಗೊತ್ತಿಲ್ಲ. ಹೇಳ್ಬಿಡಿ. ಇಲ್ಲ, ಅದ್ ಹೇಳ್ಕೊಳ್ಳಿ. ಇವ್ಳು ಯಾವ್ದೋ ಸೀರಿಯಲ್ಗೆ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಸೀರೆ ಇಂಡೆಂಟ್ ಹಾಕ್ಬಿಡ್ತಿದ್ಲು ನಮ್ಮ ಅಕ್ಕನಿಗೆ, ಅವ್ರ ಅತ್ತಿಗೆಯರಿಗೆ ಎಲ್ಲಾರ್ಗು. ನಂತ ಸೀರೆ ಕಳಿಸ್ಕೊಡಿ, ಹೀಗೆ ಅವರು ಸೀರೆ ಉಟ್ಕೊಂಡು ಹೋಗಿದ್ದಾರೆ. ಅದೇನು ಅಂದ್ರೆ ಅವ್ರಿಗೆಲ್ಲ ಇಷ್ಟ ಆಗದೆ ಇರೋಂಥ ಸೀರೆ ಕೊಡ್ತಾರೆ. ನಾನು ನಂಗೆ ತೋರಿಸಿದ್ರೆ ಬಿಡು, ನನ್ನ ಸೀರಿಯಲ್ಗೆ ಆಗುತ್ತೆ ಅಂತ ಅವ್ರ ಹತ್ರನೂ ಇವಳು ಅವಾಗ ನ್ಯೂಸ್ ಓದ್ಬೇಕಾದ್ರೆ ಎಲ್ಲ ಇವ್ರ ಪಕ್ಕದ ಮನೆ ಆಂಟಿದೆಲ್ಲ ಉಟ್ಕೊಂಡ್ಬಿಟ್ಟಿದ್ದಾಳೆ. ಇದು ನಿಜ. ಇವ್ರ ಮನೆ ಸುತ್ತಮುತ್ತ ಸೀರೆ ಒಣಗಾಕಕ್ಕೆ ಹೆದರ್ಕೊಳ್ಳೋರು ಜನ. ಇದೆಲ್ಲ ಓವರ್ ಆಕ್ಷನ್. ನಮ್ಗೆ ಅವಾಗ ಉದಯ ಟಿವಿಲ್ ಸೇರ್ಕೊಂಡಿದ್ದಲ್ಲ, ಸೀರೆ ಉಡ್ಲೇಬೇಕಿತ್ತು ಕಂಪಲ್ಸರಿ. ನಮ್ ತಾಯಿದಾಯ್ತು, ಆಮೇಲೆ ನಮ್ಮ ಅಕ್ಕ ಮದ್ವೆ ಆದ್ಲು, ಅವಳಿಗೆ ಅವಳು ಹುಟ್ಟಿದ್ದಕ್ಕಿಂತ ಜಾಸ್ತಿ ಇದು ನಮ್ಮ ವಠಾರದಲ್ಲಿ ಇದ್ದಿದ್ದವಾಗ ಅವ್ರದ್ದೆಲ್ಲರದು ಒಂದರ ಸೆಟ್ ಸೀರೆ ಬರೋದು. ಲಕ್ಷ್ಮಿ ಆಂಟಿ, ನಂದಿನಿ ಅಕ್ಕ, ಭಾಗ್ಯ ಆಂಟಿ ಎಲ್ಲರದು ಸೀರೆ ಅವ್ರದ್ದೆಲ್ಲರದು. ಅವ್ರು ಕೊಡೋರು ಒಂದ್ ಸೆಟ್, ಒಂದ್ 10 ಸೀರೆ ಉಟ್ಕೊಡೋದು, ಆ ವೀಕು ಮತ್ತೆ ವಾಪಸ್ ಕೊಡೋದು.